लालिसो
ಅಂತಲೇ ಪರಮೇಶ್ವರ ಎಂಬುದಾಗಿ ವಿಶೇಷವಾಗಿಯೂ ಸಂಬೋಧಿಸಿದರೆ ಯಾಕೆ? ಲೋಕದ ಜೀವಿಗಳೆಲ್ಲರನ್ನೂ ಕೂಡ ಉದ್ಧರಿಸುವವ ನೀನಾದ ಕಾರಣದಿಂದ ಹಾಗಾಗಿ ಪರಮಾತ್ಮನನ್ನು ಎಲ್ಲರೂ ಕೊಂಡಾಡ್ತಾರೆ. ಈ ಹೊತ್ತು ನಿನ್ನಲ್ಲಿಯವರೆಗಾಗಿ ಮುಕ್ಕೋಟಿ ದೇವತೆಗಳನ್ನು ಸೇರಿಸಿಕೊಂಡು ದೇವೇಂದ್ರನಾದ ನಾ ಬರುವುದಕ್ಕೆ ಮುಖ್ಯ ಉದ್ದೇಶ ಏನದು? 3 ಲೋಕಗಳಲ್ಲಿ ಧರ್ಮ ರಕ್ಷಿಸುವಂತಹ ಹೊಣೆಗಾರಿಕೆಯನ್ನು ನೀವು ನನಗೆ ಕೊಟ್ಟಿದ್ದೀವಿ. ಅದನ್ನ ಉಳಿಸಿಕೊಂಡು ಬಂದವ ಇಷ್ಟು ಕಾಲದವರೆಗೂ ಎಂಬಂತಹ ಭರವಸೆ ನನಗುಂಟು. ಖಂಡಿತ ಹಾಗಂತ ಮೊದಲಿದ್ದದ್ದನ್ನು ಉಳಿಸಿಕೊಂಡು ಬಂದರೆ ಸಾಕಾಗಲಿಲ್ಲ. ಕಾರಣ ಕಾಲವೇ ಗತಿಸಿದ ಹಾಗೆ ಬೇಯಿಸಿದ ಹಾಗೆ ಯಾವುದೇ ವಿಷಯವಾದರೂ ಸ್ವಲ್ಪ ಕುಂದನ್ನು ಹೊಂದುತ್ತದೆ, ಸವಕಳಿಯನ್ನು ಹೊಂದುತ್ತದೆ. ಒಂದಾದ ಮೇಲೆ ಮತ್ತೆ ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ಹೊಣೆಗಾರಿಕೆಯು ನಮಗೆ ಇರ್ತದಲ್ಲ. ಆ ಕಾರಣದಿಂದಾಗಿ ನಾವು ಯೋಚಿಸಿ ಲೋಕದಲ್ಲಿ ಧರ್ಮ ಹೀಗೆ ಎಂಬುದಾಗಿ ಈ ಮೊದಲು ನಾವು ಏನನ್ನೇ ನಿರ್ಧರಿಸಿದರೂ ಸಹಿತ ಕಾಲಾನುಕ್ರಮವಾಗಿ ಕೆಲವೊಂದು ಬದಲಾವಣೆಗಳು ಮತ್ತೊಂದು ಆಗಿರಲಿಕ್ಕೆ ಸಾಧ್ಯ. ಹಾಗಾದ್ರೆ ಈ ಕಾಲಕ್ಕೆ ಬೇಕಾದ ಆ ಧರ್ಮವನ್ನು ಮತ್ತೆ ನೆಲೆಗೊಳಿಸುವಲ್ಲಿ ಮತ್ತೆ ಜಾಗೃತಗೊಳಿಸುವಲ್ಲಿ ನಾವು ಯೋಚಿಸಿ ಲೋಕದ ಪ್ರಾಜ್ಞರು ಅಂತರಿಸಿಕೊಂಡಿರುವಂತಹ ಎಲ್ಲರನ್ನೂ ಸೇರಿಸಿ ತ್ರಿವೇಣಿ ಸಂಗಮದಲ್ಲಿ ಒಂದು ಜ್ಞಾನ ಸತ್ರವನ್ನು ಏರ್ಪಡಿಸಬೇಕು. ಯಾಕೆ? ಆ ಜ್ಞಾನ ಸತ್ರದಲ್ಲಿ ಒಂದಂತಹ ಪ್ರಾಜ್ಞರೆಲ್ಲರೂ ಕೂಡ ತಮ್ಮದ್ದಾದಂತಹ ಜ್ಞಾನವನ್ನೇ ಹೋಮಿಸುವುದು. ಯಜ್ಞ ನಾವು ಯಜ್ಞವನ್ನು ಮಾಡಿಸುವುದು, ಎಲ್ಲರೂ ಒಡಗೂಡಿ ಆ ಯಜ್ಞವನ್ನು ಪೂರೈಸುವುದು. ಯಾಕೆ? ಒಂದು ಕಾಲಕ್ಕೆ ದೇವತೆಗಳಂತಹ ನಮ್ಮನ್ನ ಮೆಚ್ಚಿಸುವುದಿದ್ರೂ ಸಹಿತ ಎಲ್ಲರೂ ಬಳಸಿದ ಮಾರ್ಗ ಯಜ್ಞ. ಉಂಟಾದ ಮೇಲೆ ನಮಗೆ ಯಾವುದು ಬೇಕು ಅಂತಿದೆಯೋ ಅದನ್ನ ನಮ್ಮಲ್ಲಿ ಎಷ್ಟಿದೆಯೋ ಅದನ್ನು ಹೋಮಿಸಿ ದ್ವಿಗುಣಗೊಳಿಸಿಕೊಳ್ಳುವ ಮೂಲಕ ಅಲ್ಲ ಭಗವಂತನ ಪ್ರಸಾದ ರೂಪದಲ್ಲಿ ಮತ್ತೆ ಪಡೆಯುವಂತಹ ಮಾರ್ಗ ಯಾವುದುಂಟು ಅಂತ ಕೇಳಿದ್ರೆ ಯಜ್ಞ. ಹಾಗಾಗಿ ಲೋಕದ ಜ್ಞಾನಿಗಳ ಜ್ಞಾನವನ್ನೆಲ್ಲ ಒಂದೆಡೆಯಲ್ಲಿ ಕಲೆ ಹಾಕಿದರೆ ಆ ಜ್ಞಾನ ಸತ್ರದಲ್ಲಿ ಲೋಕಕ್ಕೆ ಬೇಕಾದ ಧರ್ಮ ಎನ್ನುವುದು ಯಾವುದು ಎಂಬುದು ಮೇಲೆತ್ತು ಬರ್ತದೆ ಎಂಬಂತಹ ದೃಷ್ಟಿ ನಮ್ಮದು. ಹಾಗಾಗಿ ನಡೆಸಲು ಸಂಕಲ್ಪಿಸಿರುವಂತಹ ಜ್ಞಾನ ಸತ್ರಕ್ಕೆ ಸಭೆಗೆ ಒಬ್ಬರು ಅಧ್ಯಕ್ಷರು ಮಾತ್ರ ಬೇಕಲ್ಲ. ಯಾಕೆ? ಕಾರ್ಯಕಲಾಪಗಳು ಸರಿಯಾಗಿ ಸುಗಮವಾಗಿ ಸಾಗುವುದಕ್ಕೂ ಅಲ್ಲ ನಡೆದಂತಹ ಸಭೆಯಲ್ಲಿ ತೀರ್ಮಾನವನ್ನು ಕೈಗೊಳ್ಳುವುದಕ್ಕೂ ಅಷ್ಟೇ. ಯಾಕೆ? ನಮ್ಮ ಉದ್ದೇಶ ಧರ್ಮ ಏನು ಎನ್ನುವುದನ್ನು ನಿರ್ಧರಿಸುವುದು. ಅಂತಾದ ಮೇಲೆ ಕೊನೆಯ ನಿರ್ಧಾರ ಹೀಗೆ ಎನ್ನುವುದನ್ನು ಪ್ರಕಟಿಸುವುದಕ್ಕೆ ಅಧ್ಯಕ್ಷರು ಬೇಕೇ ಬೇಕು. ಹಾಗಾಗಿ ಅಂಥವರು ಯಾರು ಅಂತ ಯೋಚಿಸಿದಾಗ ನಮಗೆ ಹೊಳೆದದ್ದು ತಾವು. ಯಾಕೆ? ದಕ್ಷಿಣಾಭಿಮುಖವಾಗಿ ಕುಳಿತು ಉತ್ತರಾಭಿಮುಖವಾಗಿ ನಿನ್ನನ್ನೇ ನೋಡುತ್ತಾ ತಮ್ಮದ್ದಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿಕೊಂಡು ನಿನ್ನಲ್ಲಿ ಅಪೇಕ್ಷೆ ಪಟ್ಟಂತಹ ಋಷಿಮುನಿಗಳಿಗೆ ಜ್ಞಾನವನ್ನು ಇಟ್ಟಂತಹ ದಕ್ಷಿಣಾಮೂರ್ತಿ ಸ್ವರೂಪನಾದ ಜ್ಞಾನೇಶ್ವರನು ಅಂತಾದರೆ ಅಂತಹ ನೀನೇ ಜ್ಞಾನ ಸತ್ರಕ್ಕೆ ಅಧ್ಯಕ್ಷನಾಗಬೇಕು ಎನ್ನುವುದು ನಮ್ಮೆಲ್ಲರ ಬಯಕೆ. ಹಾಗಾಗಿ ತ್ರಿವೇಣಿ ಸಂಗಮದ ಜ್ಞಾನ ಸತ್ರಕ್ಕೆ ಅಧ್ಯಕ್ಷರಾಗಿ ನಿಮ್ಮನ್ನು ಆಹ್ವಾನಿಸುವುದಕ್ಕಾಗಿ ಬಂದಿದ್ದೇವೆ. ಎಂದು ಮಾಡಿದ ಎಂದು ಮಾಡಿದ ಪುರಂದರನ ಆನಂದವು ತಲುಕಿಸಿ ಸದಾ ಶಿವಗ ಆನಂದವು ತಲುಕಿಸಿ ಸದಾ ಶಿವ ಇಂದು ನಿನ್ನ ಭಕ್ತಿಗೆ ಚಂದವಾಯ್ತು. ಇಂದು ನಿನ್ನ ಭಕ್ತಿಗೆ ಚಂದವಾಯ್ತು. ಇಂದು ಬಹಳ ಸಂತೋಷವಾಯಿತು. ಕಾರಣ ನಿನ್ನ ಉದ್ದೇಶ, ನಿನ್ನ ಗಮನ, ಜೊತೆಗೆ ನಿನ್ನ ಪಯಣ ಈ ಎಲ್ಲ ವಿಷಯಗಳಲ್ಲಿ ಸರಿಯಾದಂತಹ ನಿರ್ಣಯವನ್ನ ಕೈಗೊಂಡು ಲೋಕ ಕಲ್ಯಾಣಾರ್ಥವಾಗಿ ಈ ರೀತಿಯಾದಂತಹ ಒಂದು ಜ್ಞಾನ ಸತ್ರವನ್ನು ಆಯೋಜಿಸಿದ್ದೀಯ.
ದಾನಾಪನ್ನ ವ್ಯಕ್ತಿಯಾದಂತಹ ನೀನು ಕೇವಲ ಕಷ್ಟ ಕಾಲದಲ್ಲಿ ನನ್ನನ್ನು ನೆನೆಯದೆ ಲೋಕ ಕಲ್ಯಾಣಾರ್ಥವಾಗಿ ಈ ರೀತಿಯಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಎನ್ನುವ ಹಾಗೆ ಆಹ್ವಾನವನ್ನು ಇರುವುದಕ್ಕೆ ಬಂದಿಯಲ್ಲ, ಬಹಳ ಸಂತೋಷವಾಯಿತು. ಇಂದು ಮೆಚ್ಚಿದೆ ನಿನ್ನ ಭಕ್ತಿಗೆ, ಅನುಮಾನವೇ ಇಲ್ಲ, ಖಂಡಿತ ಬರುತ್ತೇನೆ. ನೀನೇ ನಿರ್ಣಯಿಸಿದ ಹಾಗೆ ನಡೆಯುವಂತಹ ಜ್ಞಾನ ಸತ್ರಕ್ಕೆ ನಾನೇ ಅಧ್ಯಕ್ಷನಾಗಬೇಕು, ಅದು ಸರಿ. ಯಾಕೆ ಗೊತ್ತುಂಟ, ಗಂಗಾ, ಯಮುನಾ, ಸರಸ್ವತಿ ಎನ್ನುವಂತಹ ಪವಿತ್ರವಾದಂತಹ 3 ನದಿಗಳು ಸೇರಿರುವಂತಹ ವಿಶೇಷವಾದಂತಹ ಸ್ಥಳ ಆ ಜ್ಞಾನ ಸತ್ರ. ಅಲ್ಲಿ ನಡೆಯುವುದು ಸೂಕ್ತ. ಜೊತೆಗೆ ಅಲ್ಲಿ ನಡೆಯುವಂತಹ ಜ್ಞಾನ ಸತ್ರಕ್ಕೆ ಮುಖ್ಯವಾಗಿ ಜ್ಞಾನ ಸತ್ರವನ್ನು ಆಯೋಜಿಸಿದವ ಯಾರು? 3 ಲೋಕದ ಒಡೆಯ ನೀನು. ಅಂತಹ ನೀನು ನಿಯೋಜಿಸಿದಂತಹ ಜ್ಞಾನ ಸತ್ರಕ್ಕೆ ಮುಖಂಡನಾದಂತಹ ನಾನೇ ಅಧ್ಯಕ್ಷನಾಗುವುದು ಸರಿ. ಹಾಗಾಗಿ ಯೋಚನೆ ಮಾಡುವುದು ಬೇಡ, ಸರಿಯಾದ ಸಂದರ್ಭಕ್ಕೆ ಅಲ್ಲಿ ಬಂದು ತಲುಪಿಕೊಳ್ತೇನೆ. ಅಲ್ಲಿಯವರೆಗೆ ಜ್ಞಾನ ಸತ್ರದ ವ್ಯವಸ್ಥೆಯನ್ನು ಮೊನ್ನೆಯಷ್ಟೇ ನಮ್ಮ ಕೈಲಾಸದವರಿಗಾಗಿ ಬಂದು ನನಗೆ ಆಮಂತ್ರಣವನ್ನು ನೀಡಿದವನೇ. ನಿನ್ನ ಆಮಂತ್ರಣವನ್ನು ಮನ್ನಿಸಿ ಸರಿಯಾದ ಸಂದರ್ಭಕ್ಕೆ ಸ್ಥಳವನ್ನು ತಲುಪಿದ್ದೇನೆ. ಬಹಳ ಸಂತೋಷವಾಯಿತು. ಕಾರಣ, ಒಂದು ಕಾರ್ಯಕ್ರಮವನ್ನು ನಿಯೋಜಿಸುವುದು ದೊಡ್ಡ ವಿಷಯ ಅಲ್ಲ. ನಿಯೋಜಿಸಿದಂತಹ ಕಾರ್ಯಕ್ರಮದಲ್ಲಿ ವ್ಯವಸ್ಥೆ ಹೇಗುಂಟು, ಯಾವ ರೀತಿಯಾಗಿ ಕಾರ್ಯಕ್ರಮವನ್ನು ನಿಯೋಜಿಸಿದ್ದಾರೆ ಎನ್ನುವುದು ಬಹಳ ಮುಖ್ಯವಾಗಿರ್ತದೆ. ಕಣ್ಣು ಹಾಯಿಸಿದಷ್ಟು ದೂರ ಜನರೆಲ್ಲರೂ ಬಂದು ತಲುಪಿದ್ದಾರೆ. ಕಾರಣ ಏನು? ಜ್ಞಾನ ಸತ್ರ, ಇದರಲ್ಲಿ ಏನು ವಿಶೇಷತೆ ಉಂಟು ಎನ್ನುವುದನ್ನು ತಿಳಿದುಕೊಳ್ಳುವುದು. ಬಂದವರು ಸಾಮಾನ್ಯದವರು ಅಂತೂ ತಿಳಿಯಬೇಕಾಗುತ್ತದೆ. ಎಲ್ಲ ರೀತಿಯ ಜನರು, ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಗರುಡರು, ಗಂಧರ್ವರು, ವೇದರು, ವೇದವಿದರು, ಋಷಿಗಳು, ಮುನಿಗಳು, ಸಂತರು ಎಲ್ಲರೂ ಬಂದು ಸೇರಿದ್ದಾರೆ. ಹಾಗಂತ ಜನ ಸೇರಿದ ಕ್ಷಣದಲ್ಲಿ ಅದು ಸಭೆ ಅಂತ ಕರೆಸಿಕೊಳ್ಳುವುದಿಲ್ಲ. ಗಂಟೆಯಲ್ಲಿಯೂ ಜನ ಸೇರ್ತಾರೆ, ಅದಕ್ಕೆ ಸಭೆ ಅಂತ ಹೇಳುವುದಿಲ್ಲ. ಸಭ್ಯರಿಂದ ಒಡಗೂಡಿದಂತಹ ಒಂದು ಸಮೂಹ ಇದು ಎನ್ನುವುದು ಸ್ಪಷ್ಟವಾಗುತ್ತದೆ. ಹಾಗಾಗಿ ಇದೊಂದು ಸಭೆ. ಸಭೆಯನ್ನು ನೋಡಿದಾಗಲೇ ಬಹಳ ಸಂತೋಷವಾಗಿ. ಇನ್ನು ಉಳಿದಂತಹ ವ್ಯವಸ್ಥೆ ಏನು ತೊಂದರೆ ಇಲ್ಲ. ಹೀಗಿರುವಾಗ ಜ್ಞಾನ ಸತ್ರದಲ್ಲಿ ಜ್ಞಾನದ ಹೋಮ ಆಗಬೇಕು ಅಂತಾದ್ರೆ ಚರ್ಚಾಗೋಷ್ಠಿ ಎನ್ನುವುದು ಏರ್ಪಡಬೇಕು. ಯಾರ್ಯಾರಿಗೆ ಯಾವ್ಯಾವ ವಿಷಯದ ಬಗ್ಗೆ ಎಷ್ಟೆಷ್ಟು ತಿಳಿದಿದೆ, ತಿಳಿದಿರುವಂತಹ ವಿಷಯವನ್ನ ಎಷ್ಟರ ಮಟ್ಟಿಗೆ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದಾರೆ, ಅದರಿಂದ ಇನ್ನೊಬ್ಬರಿಗೆ ಪ್ರಯೋಜನಗಳೇನು ಎನ್ನುವಂತಹ ವಿಷಯಗಳು ಇಲ್ಲಿ ಚರ್ಚೆಯಾಗಬೇಕಾದದ್ದು. ಅನೇಕ ವಿಷಯಗಳ ಬಗ್ಗೆ ಚರ್ಚಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡರೂ ಕೂಡ ಮುಖ್ಯವಾಗಿ ನಾನು ಸಭೆಗೆ ಕೇಳುವ ಪ್ರಶ್ನೆ, ಧರ್ಮ ಎಂದರೇನು? ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಉತ್ತರವನ್ನು ಕೊಡುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಅವರವರ ಅನಿಸಿಕೆ, ಅವರವರ ಅಭಿಪ್ರಾಯವನ್ನು ಮುಕ್ತವಾಗಿ ಮಂಡಿಸಬಹುದು ಎನ್ನುವ ಹಾಗೆ ಮೊದಲೇ ಸೂಚಿಸಿದ್ದೆ. ಒಬ್ಬರು ಹೇಳ್ತಾ ಇದ್ದಾರೆ, ಧರ್ಮ ಎಂದರೆ ಧರಿಸುವುದು, ಯಾವುದು ಧಾರಣೆಗೆ ಯೋಗ್ಯವೋ ಅದುವೇ ಧರ್ಮ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಧರ್ಮ ಇರ್ತದೆ. ಕಳ್ಳನಿಗೆ ಕದಿಯುವುದೇ ಧರ್ಮ, ಹುಲಿಗೆ ಬೇಟೆಯಾಡುವುದೇ ಧರ್ಮ. ಹಾಗಂತ ಅವರವರ ಧರ್ಮಕ್ಕೆ ಅವರವರು ಸರಿಯಾಗಿ ನಡೆದುಕೊಳ್ತಾ ಇದ್ದಾರೆ. ಹಾಗಿದ್ರೆ ನಿಜವಾಗಿ ಧರ್ಮ ಅಂದ್ರೆ ಯಾವುದು ಎನ್ನುವುದಕ್ಕೆ ವ್ಯಾಖ್ಯಾನ ಏನಾಗಿರ್ಬೋದು? ಸರಿ, ಜ್ಞಾನಸತ್ರದಂತಹ ಈ ಸಭೆಯಲ್ಲಿ
ಸರಿಯಾದ ರೀತಿಯಲ್ಲಿ ಚರ್ಚೆ ಆಗುತ್ತದೆ ಎನ್ನುವಂತ ಭರವಸೆ ನನಗೆ ಈಗ ಬಂತು. ಯಾಕೆ? ಪ್ರತಿಯೊಬ್ಬರೂ ಅಭಿಪ್ರಾಯವನ್ನ ಮುಕ್ತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೊಂದು ಅತ್ಯುತ್ತಮವಾದಂತಹ ಕಾರ್ಯಕ್ರಮ ಅಂತ ಹೇಳ್ಬೇಕು. ನೀರು ಎಂದರೆ ಜ್ಞಾನ ಎನ್ನುವ ಹಾಗೆ ಅರ್ಥ ಇನ್ನೊಂದು. ಜ್ಞಾನ ಎನ್ನುವುದು ಹರಿಯುವ ನೀರಾಗಿರಬೇಕು, ಬಿಟ್ಟು ನಿಂತ ನೀರಾಗಿರಬಾರದು. ಈ ರೀತಿಯಾದಂತಹ ಚರ್ಚಾಗೋಷ್ಠಿಯಿಂದ ತಿಳಿಯದೇ ಇದ್ದವರು ತಿಳಿಯುವಂತಹ ವಿಷಯಗಳನ್ನ ತಿಳಿಯುವ ಹಾಗಾಗ್ತದೆ. ಹಾಗಂತ ಧರ್ಮ ಅಂದ್ರೆ ಏನು ಎನ್ನುವ ವಿಷಯದ ಬಗ್ಗೆ ವ್ಯಾಖ್ಯಾನಗಳಲ್ಲಿ ಅಭಿಪ್ರಾಯ ಭೇದಗಳು ಉಂಟು. ಕ್ರಿಮಿಯನ್ನು ತಿಂದು ಕೀಟ ಬದುಕ್ತದೆ, ಕೀಟವನ್ನು ತಿಂದು ಕಪ್ಪೆ ಬದುಕ್ತದೆ, ಕಪ್ಪೆಯನ್ನು ತಿಂದು ಹಾವು ಬದುಕ್ತದೆ, ಹಾವನ್ನು ತಿಂದು ಹದ್ದು ಬದುಕ್ತದೆ, ಹದ್ದನ್ನು ಹೊಡೆದು ಬೇಟೆಗಾರ ಬದುಕ್ತಾರೆ. ಹಾಗಿದ್ರೆ ಇನ್ನೊಬ್ಬರ ಸಾವಿನ ಸಮಾಧಿಯ ಮೇಲೆ ಬದುಕನ್ನ ಕಟ್ಟಿಕೊಳ್ಳುವುದು ಧರ್ಮವೋ ಅಲ್ವಾ? ಒಬ್ಬರು ಪ್ರಶ್ನೆಯನ್ನು ಕೇಳ್ತಾರೆ. ನಮಗನಿಸಿದ ಅಭಿಪ್ರಾಯವನ್ನು ನಾವು ಸೂಚಿಸಬಹುದಲ್ಲ. ನನ್ನ ಪ್ರಕಾರವಾಗಿ ಧರ್ಮ ಅಂದ್ರೆ ಏನು? ಯಾರು ನಮಗೆ ಅನ್ಯಾಯವನ್ನು ಮಾಡಬಾರದು ಎನ್ನುವ ಹಾಗೆ ನಾವು ಬಯಸ್ತೇವೆಯೋ, ಯಾರು ನಮಗೆ ಮೋಸವನ್ನು ಮಾಡಬಾರದು ಎನ್ನುವ ಹಾಗೆ ಬಯಸ್ತೇವೆಯೋ, ಯಾರು ನಮಗೆ ವಂಚನೆಯನ್ನ ಮಾಡಬಾರದು ಎನ್ನುವ ಹಾಗೆ ನಾವು ಬಯಸ್ತೇವೆಯೋ, ಯಾರು ನಮಗೆ ದುಃಖವನ್ನ ಕೊಡಬಾರದು ಎನ್ನುವ ಹಾಗೆ ನಾವು ಬಯಸ್ತೇವೆಯೋ, ಅದನ್ನ ನಾವು ಇನ್ನೊಬ್ಬರಿಗೆ ಮಾಡದೇ ಇರುವುದೇ ನಿಜವಾದ ಧರ್ಮ. ಹಾಗಿದ್ರೆ ಧರ್ಮ ಎನ್ನುವಂತಹ ವಿಶಾಲವಾದಂತಹ ಅರ್ಥವ್ಯಾಪ್ತಿಯಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಲ್ಲಿ ತಿಳಿದುಕೊಂಡಿದ್ದಾರೆ ಎನ್ನುವುದನ್ನು ನಾವು ತಿಳಿದುಕೊಳ್ಬೇಕು. ಹಾಗಾಗಿ ಎಲ್ಲವರಿಗೂ ಮುಕ್ತ ಅವಕಾಶ ಉಂಟು, ಬಂದು ಮಾತಾಡಬಹುದು, ಚರ್ಚೆಯನ್ನು ಮುಂದುವರಿಸಬಹುದು. ಒಂದು ದಿನ ಸುಮನಸ ಸಂದಣಿಗಳು ಅಪ್ಪಿರುವ ಸಭೆಗಿದೆ. ಆ ಸಭೆಗೆ ಲಕ್ಷಣ ಇಲ್ಲದ ಲಕ್ಷಣವೇ ಸಂತೋಷವಾಗುತ್ತಾ ಇದೆ. ಎಂತಹ ಸಭೆ ಇದು! ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಉರಗರು, ಗರುಡರು, ಗಂಧರ್ವರು, ಹಾಗೆ ಮಾನ್ಯರು, ಸನ್ಮಾನ್ಯರು, ಶ್ರೇಷ್ಠರು ಇವರೆಲ್ಲ ಈ ಸಭೆಯಲ್ಲಿ ಸೇರಿದ್ದಾರೆ. ಋಷಿ ಮುನಿಗಳು. ಓಹೋ, ನೀವು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಬಹಳ ನಮಸ್ಕಾರ ಸ್ವಾಮಿ. ನೀವೆಲ್ಲ ಬರ್ತೀರಿ ಅಂತ ಗೊತ್ತಿಲ್ಲ, ಬಂದದ್ದು ಬಹಳ ಸಂತೋಷವಾಯಿತು. ಅರ್ಥ ಆಯಿತು, ನಿಮ್ಮ ಅಭಿಮಾನ ನನಗೆ ಅರ್ಥ ಆಗುತ್ತದೆ. ಬಹಳ ಸಂತೋಷ. ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ನಮಸ್ಕಾರ. ನೀವೆಲ್ಲ ಬಂದಿರೋದು ಬಹಳ ಸಂತೋಷ. ಯಾರು ಎದ್ದು ನಿಂತು ನನ್ನನ್ನು ಗೌರವಿಸಬೇಕಾದಿಲ್ಲ. ನಿಮ್ಮ ಆಸನದಲ್ಲಿ ನೀವು ಮಂಡಿಸಿ ಸಂತೋಷದಿಂದ ನನ್ನನ್ನು ನೋಡಿದ್ರೆ ಸಾಕು. ಗೊತ್ತಾಯ್ತು ನಿಮ್ಮ ಅಭಿಮಾನ ಏನು ಅಂತ ನನಗೆ ಗೊತ್ತುಂಟು. ಇದು ಕೇವಲ ನನ್ನೊಬ್ಬನ ಮೇಲಿರುವ ಅಭಿಮಾನ ಅಲ್ಲ, ನಮ್ಮ ವಂಶದ ಮೇಲಿರುವ ಅಭಿಮಾನ. ಸಂತೋಷವಾಯಿತು. ನಮಸ್ಕಾರ. ನೀವು ಬನ್ನಿ, ನಿಮಗೂ ಆಸನ ಉಂಟು, ಕೂತ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಸಂತೋಷವಾಯಿತು. ಎರಗಿರಲು
ಸ್ವಾಗತಿಸಿ ಸತ್ಕರಿಸುತ್ತಿರುವಾಗ ಹ್ಮ್. ಇವನೇನು ಹೇಳ್ದೆ ಕೂತ್ಕೊಂಡಿದ್ದಾನೆ. ಯಾರಿವ? ಇವ ಒಬ್ಬ ಹೇಳುವುದಿಲ್ಲ, ಇಡೀ ಸಭೆ ಹೇಳುತ್ತದೆ. ಒಂದು ತಕ್ಷಣ ನೋಡಿದ ತಕ್ಷಣ ಎದ್ದುಕೊಂಡು ಎದ್ದಿಂತ ಇವ. ಮತ್ತೇನು ಬೇಡವಾ? ಮತ್ತೇನು ಬೇಡ, ಕೂತ್ರೆ ಸಾಕು. ಇಂತಹ ಗುಣ ಇವರಿಗಿದೆ. ಇವ ಯಾರಿವ ಹೇಳದೆ ಕೂತ್ಕೊಂಡಿದ್ದಾರಲ್ಲ? ಹ್ಮ್. ಹ್ಮ್. ಓ ಇವ ಈಶ. ಅವ ಹೇಳು ಪ್ರಶ್ನೆ ಇಲ್ಲ. ಅವ ಕುಳಿತ ಸ್ಥಳವೇ ಹಾಗೆ, ಹೇಳಲಿಕ್ಕಿಲ್ಲ. ಯಾರು ಶಾಸನ ಮಾಡಿದವು? ಹೇಳದೆ ಕುಳಿತಿಪ್ಪ. ಏನು ಅಹಂಕಾರ ಇವನಿಗೆ! ಓಹೋ, ಈಶ ತಾನೆಂದೆಂಬ ಅಹಂಕಾರ. ಈಶತ್ವ ಏನು ಯಾರಿಗೂ ಇಲ್ವಾ? ಹ್ಮ್. ಹ್ಮ್. ಎಲ್ಲವರಿಗೂ ಈಶತ್ವ ಇದೆ, ಎಲ್ಲ ಸಮಾಜಕ್ಕೂ ಇದೆ. ಮನುಜರಿಗೆಲ್ಲ ಈಶ ಮನುಜೇಶ, ಹ್ಮ್. ಹ್ಮ್. ದೇವತೆಗಳಿಗೆಲ್ಲ ಈಶ ದೇವೇಶ. ಹಾಗೆ ರಕ್ಕಸರಿಗೆಲ್ಲ ಈಶ ರಕ್ಕಸೇಶ, ಮಂಗಗಳಿಗೆಲ್ಲ ಈಶ ಮಂಗೇಶ. ಹಾ. ಏನ್ ಎಂತ ದೊಡ್ಡದು? ಯಾವ ದೊಡ್ಡದು ಅಂತ ಕೇಳುವುದು? ಹ್ಮ್. ಈ ಸತ್ವ ಇರುವ ಇವ ಹೇಳದೆ ಕುಳಿತುಕೊಂಡಿದ್ದಾನೆ. ಹ್ಮ್. ಏನು ಗರ್ವ ಇವನಿಗೆ! ಅವನ್ ತಪ್ಪಲ್ಲ, ಹಾ. ಪೀಠ ತಪ್ಪ. ಹ್ಮ್. ಪೀಠ ಉಂಟಲ್ಲ, ಹಾ. ಹಾ. ಇದ್ರ ಮಹತ್ವ ಉಂಟು ನೋಡಿ. ಹಾ. ಮನುಷ್ಯನಾಗಲಿ ದೇವತೆಗಳಾಗಲಿ ದೇವರಿರ್ಲಿ, ಹ್ಮ್. ಹ್ಮ್. ಜೀವನ ಪರ್ಯಂತ ಎಷ್ಟೊತ್ತಿಗೂ ಒಂದು ಪೀಠ ಸಿಗ್ತದೆ. ಹ್ಮ್. ಅದು ಆಲೋಚನೆ ಮಾಡ್ತಾ ಇರ್ಬೋದು. ಅವನಿಗೊಂದು ಈ ಜ್ಞಾನ ಸತ್ರಕ್ಕೆ ಅಧ್ಯಕ್ಷ ಪೀಠವನ್ನ ಕೊಟ್ಟಿದ್ದಾರೆ. ಈ ಅಧ್ಯಕ್ಷ ಪೀಠವನ್ನ ಕೊಟ್ಟವ ಯಾರವ? ಕೊಟ್ಟ ಮೇಲೆ ಎಂತ ಪ್ರಶ್ನೆ ಮಾಡುದು? ಗೊತ್ತಾಯ್ತಲ್ವ? ಹ್ಮ್. ಹ್ಮ್. ಕೊಟ್ಟಿದ್ದಾನೆ. ಹಾಗಾಗಿ ಇವ ಹೇಳುವುದಿಲ್ಲ. ಅವಂತಲ್ಲ, ಆ ಪೀಠದಲ್ಲಿ ಕುಳಿತುಕೊಂಡ್ರು ಪಕ್ಕನ ಹೇಳುವುದಿಲ್ಲ, ಎಲ್ಲಿವರೆಗೆ ಹೇಳುವುದಿಲ್ಲ. ಹ್ಮ್. ಅವಧಿ ಮುಗಿಯುವವರೆಗೆ ರಕ್ತ ಕೈ ಎತ್ತಿದ್ರು ಇಳಿಯುವುದಿಲ್ಲ. ಅಧಿಕಾರದ ಮಹಿಮೆ ಹಾಗುಂಟು. ಓ. ಇವನಿಗೆ ಅಪರೂಪದಲ್ಲಿ ಒಂದು ಕೊಟ್ಟರೆ ಇಲ್ಲ, ಇವು ಇಳಿಯುವುದೇ ಇಲ್ಲ. ಓ, ಇರಲಿ ಬಿಡಿ. ಪಾಪ ಅಧ್ಯಕ್ಷ ಪೀಠದಲ್ಲಿ ಕುತ್ಕೊಂಡಿದ್ದಾನೆ, ಹೇಳಲಿಕ್ಕೆ ಆಗುದಿಲ್ಲ, ಮಾತಾಡಲಿಲ್ಲ. ಎದ್ದೇ ಮಾತಾಡ್ಬೇಕು ಅಂತ ಉಂಟ ಇಲ್ವಲ್ಲ? ಬಂದಾಗ ಹೇಳುವುದು, ಮುದ್ದಿದಲ್ಲ ಮಾತಾಡುವುದು. ಈಗ ಅಧ್ಯಕ್ಷ ಮಾಡಬಾರ್ದು. ಅಧ್ಯಕ್ಷರ ಮಾಸೆ ಕೊನೆ ಉಂಟು. ಹೌದು, ಅಷ್ಟರೊಳಗೆ ವಿಷಯ ಉಂಟು, ಉಳಿದವ್ರು ಹೇಳೋಗ್ತಾರೆ. ಕೊನೆಗೊಂದು ನಾಲ್ಕು ಮಾತಾಡಿ ಹೋದ್ರಾಯ್ತು. ಈ ಅಧ್ಯಕ್ಷರು ಇರಲಿ, ಅವನು ಹೇಳೋದು ಬೇಡ. ಹೇಳದಿದ್ದರು
ಮಾತಿನಿಂದ ಉಚಿತ ವಚನಗಳ ಹಾ ಹೇಳಿ ನನ್ನನ್ನು ಬರಮಾಡಿಕೊಳ್ಳಿಕ್ಕೆ ಆಗುದಿಲ್ವಾ? ಇಷ್ಟು ಜನ ಕೂತ ಮಾತಾಡುವುದಿಲ್ಲ ಹ್ಮ್ ನೋಡಿ, ಸಭಾ ಮರ್ಯಾದೆ. ಇಷ್ಟು ಜನ ಈ ಸಭೆಯಲ್ಲಿದ್ದಾರೆ, ಒಬ್ಬರು ಅವರಷ್ಟಕ್ಕೆ ಅವರು ಮಾತಾಡುವುದಿಲ್ಲ. ಇದು ನಿಷ್ಠೆ, ಇದು ಎಲ್ಲ ಕಡೆ ಸಿಕ್ಕುವುದಿಲ್ಲ. ನಿಜವಾಗಿಯೂ ದೇವೇಂದ್ರ ಒಳ್ಳೆ ವ್ಯವಸ್ಥೆ ಮಾಡಿದ್ದಾನೆ ಇವತ್ತು. ಹಾ ಇವತ್ತಿನ ವ್ಯವಸ್ಥಾಪಕರಿಗೆ ಅಭಿನಂದನೆಗಳು. ಯಾಕೆಂದ್ರೆ ನೋಡಿ ಎಷ್ಟು ಸಂತೋಷದಿಂದಿದ್ದಾನೆ. ಇವ ಮಾತ್ರ ಅವನಿಗೆ ಏನು ಸಂಬಂಧವಿಲ್ಲ, ಕಲ್ಲು ಬಂಡೆ ಕೂಟ ಏನು ಭಾವ ಇಲ್ಲ. ಕೆಲವು ಹಾಗೆ ಬೋರ್ಕಲ್ಲ ಮೇಲೆ ನೀರೇರದಂತೆ, ಮಳೆ ಬರ್ಲಿ ಬಿಸಿಲು ಬರ್ಲಿ ಚಳಿ ಬರ್ಲಿ ಅದು ಎಂತ ಆಗುದಿಲ್ಲ. ಇವನು ಹಾಗೆ ಹೇಳು ಬೇಡ. ನನ್ನನ್ನು ನೋಡಿ ಓ ದಕ್ಷ ಪ್ರಜಾಪತಿಗಳು ಬನ್ನಿ ಕುದುಗರಿ ಇಷ್ಟು ಹೇಳ್ಬೋದಿತ್ತು. ನನ್ನ ಕಲ್ಪನೆ ಎಷ್ಟು ತಪ್ಪು ನೋಡಿ. ಕಾಣಲಿಕ್ಕಿಲ್ಲ, ಅಭಿನಯ ಬರುವುದಿಲ್ವಾ? ಅವನು ನಟರಾಜ, ನಟರಾಜನಿಗೆ ಅಭಿನಯ ಬರುವುದಿಲ್ಲ. ಇನ್ನೊಬ್ಬರಿಗೆ ಕೊಡುವಷ್ಟು ಇವನನ್ನು ಅಭಿನಯ ನಟನೆ ಉಂಟು. ಒಮ್ಮೆ ಅಭಿನಯಿಸಿ ನನ್ನ ಬಂದದ್ದನ್ನು ಕಂಡು ಇಷ್ಟು ಮಾಡ್ಲಿಕ್ಕಾಗುದಿಲ್ಲ. ಬೇಡ, ಎರಡು ಕಣ್ಣಿನ ಚಲನೆ ಬೇಡ, ಒಂದು ಕಣ್ಣನ್ನು ಮಾತಾಡ್ಲಿಕ್ಕೆ ಆಗುದಿಲ್ಲ. ಈ ಕಣ್ಣಿನ ಚಲನೆ ಉಂಟಲ್ಲ, ನೋಡುವವರಿಗೆ ಮತ್ತೆ ಮಾಡುವವರಿಗೆ ಇಬ್ಬರಿಗೆ ಗೊತ್ತಾಗುವ ಮಾಡಿದಲ್ಲ ಉಂಟು. ಈ ಕಲೆಯ ಸಾಮಾನ್ಯದ ಮಾತ್ರ ಎಲ್ಲಿಂತ ನಾಟಕ ಎಲ್ಲ ಮಾಡಿದವ ನಾವು ಕೆಲವೊಮ್ಮೆ ನೋಡಿ ಎಷ್ಟು ಹೇಳಲಿಕ್ಕಿಲ್ಲ. ಅದು ಅಂತಹ ಅನುಭವಸ್ತ ಇವ. ನನ್ನನ್ನು ಕಂಡ್ರೆ ಏನು ನೀವು ಕೂತ್ಕೊಂಡಿದ್ದಾನೆ, ಏನಾಗಿದೆ ಇವನಿಗೆ? ನಾಲಿಗೆಗೆ ಬಂದ ಕುಂದೇನು, ಇವನ ಶ್ರೇಷ್ಠತ್ವಕ್ಕೆ ಒಂದ ಕುಂದೇನು. ಏನ್ ನಾಲಿಗೆ ದನ ಬಿಟ್ಟಿದ್ಯಾ, ಮುಳ್ಳು ಬಡಿದಿದ್ಯಾ? ಇಲ್ಲ, ಅದು ಯಾವುದೂ ಪಡೀಲಿಲ್ಲ. ಇಂಥದ್ದಾದ ಮೇಲೆ ಒಂದದ್ದು ಹೋಗುವವರೆ ಸುಮ್ಮನೆ ಇರುವುದು ಅನಿವಾರ್ಯ. ಏನ್ ಮಾಡು, ಅದು ಏನೇ ಇರಲಿ ಕುತ್ಕೊಂಡೇ ಇದ್ದಾನಲ್ವ. ಸ್ವಾಮಿ, ಇವನ್ ತಪ್ಪ ಅಲ್ಲ, ಮತ್ತೆ ನಂದು. ನಾ ಏನ್ ಮಾಡಿದೆ? ಸರಸಿಜ ನುಡಿಗೆ
ತಪ್ಪಾಯ್ತು ಅಂದ್ರಿ. ಯಾವುದು ಏನೋ ತಪ್ಪಾಯ್ತು ನಿಮಗೆ ಸಂಬಂಧಪಟ್ಟ ತಪ್ಪಲ್ವಾ? ವ್ಯವಸ್ಥೆ ತಪ್ಪಾಯ್ತು ಅಂತ ಹೇಳಿ. ಇನ್ನು ವ್ಯವಸ್ಥೆ ಯಾರು ಮಾಡುವವರು ಇದ್ದಾರೆ ಇಷ್ಟು. ನೀ ವ್ಯವಸ್ಥೆ ಇದೊಂದು ಕೊಟ್ಟ ಮೇಲೆ ಸರಿ ಮಾಡಿದೆ. ಕೊಡುವ ತಪ್ಪದೆ ಸುಮ್ಮನೆ ಏನು ಮಾಡೋಣ. ಇವನಿಗೂ ನನಗೂ ಸಂಬಂಧ ಇದೆ. ಇವು ನನಗೆ ಹೊಳಿ ಬೀಳ್ತಾನೆ, ಹೊಳಿತಾಗ್ತಾನೆ ಅಂದೆ. ತಾಗುವುದೋ ಬೀಳುವುದೋ ಅಂತ ಆಗಿದ್ದೆ ಜೀವನದಕ್ಕೂ ನನಗೆ ಗೊತ್ತಾಗೋದಿಲ್ಲ. ಈಗ ನನ್ನ ಮಗಳು ದಾಕ್ಷಾಯಿಣಿಯನ್ನ ಇವನಿಗೆ ಕೊಟ್ಟು ಮದುವೆ ಮಾಡಿದೆ. ಹಾ ಹಾ ಎಂತ? ಹಾ ದಾಕ್ಷಾಯಿಣಿ ವಿವಾಹ ಹೌದು. ಕೊಟ್ಟು ಮದುವೆ ಮಾಡಿ. ನನ್ನಿಷ್ಟದಂತೆ ಅಲ್ಲ, ನನಗೆ ಕೊಡು ಮನಸ್ಸಿಲ್ಲ. ನಮ್ಮ ಅಪ್ಪ ಹೇಳ್ದ. ನಮ್ಮದೇವ ಹೌದು, ನಾ ಜೀವಮಾನದಲ್ಲಿ ಅಪ್ಪ ಹೇಳಿದ ಮಾತನ್ನ ಪಾಲಿಸದೇ ಇದ್ದ ಮಗ ಅಲ್ಲ. ಅಪ್ಪ ಹೇಳದ ಹೂ ಅಂದೆ. ಇನ್ನು ಮುಂದೆ ನೋಡಿದ್ರೆ ಕೊಟ್ಟು ಮದುವೆ ಮಾಡಿದೆ. ಈಗ ನೋಡಿದ್ರೆ ಬೇಕಿದ್ದ ಎಷ್ಟು ಕೆಟ್ಟ ಹೌದಪ್ಪ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟು ಏನಾಗ್ತದೆ? ಏನಾಗ್ಬೋದು? ಅದ್ರ ಬೆಲೆ ಗೊತ್ತಿಲ್ಲ. ಆಗ್ರಾಣಿಸಿ ತೆಪ್ಪಿಗೆ ಬೀಸಾಡ್ತದೆ ಅಷ್ಟೇ. ನನ್ನ ಮಾಣಿಕ್ಯದಂತ ಮಗಳನ್ನು ಇವನಿಗೆ ಕೊಟ್ಟು ಮದುವೆ ಮಾಡಿ ಕೆಟ್ಟೆ. ಬಿಡುವ ಮೊದಲು ಯೋಚನೆ ಮಾಡ್ಬೇಕು. ನಿನ್ನಲ್ಲಿ ಕೇಳಲಿಲ್ಲ, ನಾನು ದಿಕ್ಕು ಶುರು ಮಾಡ್ಬೇಡಿ. ನೀವು ಅದಕ್ಕೆ ಕೂತು ಅಂತ ಹೇಳಿದ್ದೆ. ನೀ ಅಲ್ಲ, ನಿನ್ನ ಜಾತಿ ಹಣೆ ಬರವೇ ಹಾಗೆ. ನೀವು ಮುದ್ದೆ ಮಾತಾಡುವಂತ ರಗಡೆ ಕೊಡುದುಂಟಲ್ಲ, ಇದನ್ನು ದಾರಿ ತಂದು ಪಾಪಿ ಮುಗಿಯ ಸುಡಬೇಕು. ನಾನು ನನ್ನಷ್ಟಕ್ಕೆ ನಿಮ್ಮ ಕೇಳಿ ಮಾತಾಡುವುದಲ್ಲ. ನಾನು ತುಂಬ ಕೂತ್ಕೊಳ್ಳಿ ಅಧಿಕಪ್ಪದೆ ನೀವು ಮಾತಾಡ್ಬೇಕು. ಕೂತ್ಕೊಳ್ಳ ಬಳಿ ಹೇಳುತ್ತಾ ನೀವು ಕೊಟ್ಟವು ನಾನು, ಮಗನು ನಂದು. ಕೊಡುವಾಗ ಯೋಚನೆ ಮಾಡ್ಬೇಕು. ಈ ಬುದ್ಧಿವಂತ ಭಾಳ ಜನ ಇದ್ದಾರೆ, ನನಗೂ ಹೇಳಿದ್ದಾರೆ. ಕೊಟ್ಟ ಮೇಲೆ ನೀವೆಂತ ಮಾತಾಡುವುದು. ಮತ್ತೆ ನಾ ಏನು ಮಾಡುವುದು? ತಪ್ಪಾದ ಪ್ರಮಾದ ಆದ ಸಮಯದಲ್ಲಿ ಅಳಲನ್ನ ನಮ್ಮನ್ನು ಹಂಚಿಕೊಳ್ಳುವುದು ಅದು ಸಮಾಧಾನಕ್ಕೆ. ನಿನಗೆಂತ ಗೊತ್ತಾಗ್ತದೆ? ನೀನು ಸಮಾಧಾನವೂ ಅಂತೆ, ಸಂತೋಷವೂ ಅಂತೆ, ಹಾಡು ಅಂತೆ. ಬಿಡಯ್ಯ. ಕೊಟ್ಟು ಕೆಟ್ಟೆ. ಏನು ಮಾಡಲಿ? ಇಷ್ಟಕ್ಕೂ ಇವನಿಗೆ ಸಂಸ್ಕಾರವೇ ಇಲ್ಲ. ಇಲ್ಲ, ಯಾಕಿಲ್ಲ? ಸಂಸ್ಕಾರದ ಮೊದಲನೇ ಮೆಟ್ಟಿಲೆ ಅವನು. ನಾನು ಮಾನವಿಲ್ಲವು ಜಪಾನುಷ್ಠಾನವಲ್ಲ. ಮಾನವಿಲ್ಲವು ಜಪಾನುಷ್ಠಾನ ಮೊದಲಿಲ್ಲ. ಜಪಾನುಷ್ಠಾನ ಮೊದಲಿಲ್ಲ. ಸೈನಿಕ ವಿಜಾಜ ಭೂತಗಳು ನಮ್ಮ ಧರ್ಮ ಇವನಿಗೆ ಸಂಸ್ಕಾರವೇ ಇಲ್ಲ. ಸಂಸ್ಕಾರಕ್ಕೆ ಸಾಮಾನ್ಯವಾಗಿ ಯೋಚನೆ ಮಾಡುವುದು ಸ್ನಾನ. ಇವನಿಗೆ ಜೀವಮಾನದಲ್ಲಿ ಸ್ನಾನ ಇಲ್ಲ. ತಲೆಯಲ್ಲಿ ಉಂಟಲ್ಲ ಗಂಗೆ. ಹ್ಞೂ, ಇವನು ತಲೆಯಲ್ಲಿ ಗಂಗೆ ಇದೆ, ಅವಳು ಹರಿತಾಳೆ. ತಲೆಗೆ ಬಂದ ನೀರು ಖಾಲಿ ಬಂದ್ರೆ ಸ್ನಾನ ಆಯ್ತು. ಕೆಲವರು ಸುಲಭ ಸ್ನಾನವೇ ಆಯ್ತು. ಗುಡುಗುಡಿ ಸ್ನಾನ ಮಾಡ್ಬೋದು. ಸ್ನಾನ ಆಯ್ತಾ? ಆಯ್ತು. ಅಲ್ಲಿ ಹೀಗೆ ಹೋಗಿ ಹಾಗೆ ಬಂದ್ರೆ ಹೌದು. ಹೇಗೆ ಬಂದ್ರಿ? ಕೊಡ ತಗ ತಲೆ ಮೇಲೆ ಇಟ್ಟ ನೀರು ಖಾಲಿ ಬಂತು, ಬಂದೆ. ಇವನು ಹಣೆ ಬರುವುದು. ಗಂಗೆ ಹರಿತಾ ಇದ್ದಾಳೆ. ಸ್ನಾನವಿಲ್ಲವು, ಜಪಾನುಷ್ಠಾನ ಮೊದಲಿಲ್ಲ. ಹಾಗಂತ ಭಸ್ಮಾಂಗ ಉಂಟು. ಭಸ್ಮ ಲೇಪನ ಬೇರೆ, ಭಸ್ಮ ಬಡಿದುಕೊಳ್ಳುವುದು ಬೇರೆ, ಭಸ್ಮದಲ್ಲಿ ಹೊರನಾಡುವುದು ಬೇರೆ. ಕೂದಿ ರಾಷ್ಟ್ರ ಹೊರನಾಡುವ ಕೂದಿ ಬಡಕ. ಇವನಿಗೆ ಅದೆಲ್ಲ ಇಲ್ಲ. ಹಾಗೆ ಇವನ ಕುತ್ತಿಗೆಯಲ್ಲಿ ಹಾವು. ಯಾವುದು ಬೇಡವೋ ಅದು ಉಂಟು, ಯಾವುದು ತ್ಯಾಜ್ಯವೋ ಅದೆಲ್ಲ ಅವನಲ್ಲಿದೆ. ಯಾವುದು ಚರ್ಮ ಸುತ್ಕೊಂಡಿದ್ದಾರೆ. ಎಂತದಂತ ಹೇಳ್ತಾರ ಗಜಧರ್ಮಲ, ಅದನ್ನು ಸುತ್ಕೊಂಡಿದ್ದಾರೆ. ಯಾವುದಿಲ್ವೋ, ಯಾವುದು ಬೇಡವೋ ತ್ಯಾಜ್ಯವೋ ಇವನಲ್ಲಿದೆ. ಇವನಿಗೆ ಅನುಷ್ಠಾನ ಏನಿಲ್ಲ. ಇವ ದೊಡ್ಡವ, ಇವ ದೇವರು. ಯಾರು ಹೇಳುವವರು? ಇವ ಯಾರಿಗೆ ದೇವರು? ಅಸುರನ ನಿವಾರಣೆಗಳು
ಹಾ, ಅಸುರರತಿ ಮಾಂಸಾಹಾರಿಗಳು ಪಾಷಂಡಿಗಳು ಹಾ. ಮತಿ ಪ್ರಾಂತರು ಇವನಿಗೆ ದೊಡ್ಡ ದೇವರು ಆರಾಧ್ಯ ದೇವರು ಹ್ಮ್. ಇವನಿಗೆ ಅವರೆಲ್ಲ ಹೇಳೋದು ನಮಗೆ ಆರಾಧ್ಯ ದೇವ ಪರಶಿವ ಸರಿಯಾಗಿ ಮದ್ಯ ಸೇವನೆ ಮಾಡಿ ಹ್ಮ್. ಮಾಂಸ ತಿಂದು ಆಮೇಲೆ ಇವನಿಗೆ ಧ್ಯಾನ ಮಾಡ್ತಾನೆ ನೋಡಿ ಪರಿಸ್ಥಿತಿ ನೋಡಿ ಎಲ್ಲಿವರೆಗೆ ಹಾಗೆ ಹಾ, ಇವನನ್ನ ಧ್ಯಾನಿಸಿ ಇವನನ್ನ ಪ್ರತ್ಯಕ್ಷೀಕರಿಸಿಕೊಳ್ತಾರೆ ಹಾ, ಇವಾಗ ಹೇಳ ಇವನ ಭಕ್ತರಿದ್ದಾರಲ್ಲ ಆ ರಕ್ಕಸರು ಹಾ. ತಲೆ ಸರಿ ಇದ್ದವರಲ್ಲ ವಸುದೆಯ ಅಕ್ಕಲದ ದೈವ ಬೇರೆ ಅಕ್ಕ ದೈವ ಬೇರೆ ಇವನ ಅಕ್ಕ ದೈವ ಸುಲಭ ಸಿಗ್ತಾರೆ ಈ ರಕ್ಕಸರು ಸರಿಯಾಗಿ ತಗೊಂಡು ಇವನು ಧ್ಯಾನ ಮಾಡುವುದು ಹರ ಹರ ಶಂಭೋ ಮಹಾದೇವ ಸ್ವಲ್ಪ ತಗೊಂಡ್ರೆ ಅದು ಸ್ವಲ್ಪ ಹೆಚ್ಚಾಯ್ತಾ ಹರ ಹರ ಶಂಭೋ ಮಹಾದೇವ ಇವ ಅಷ್ಟು ಹೇಳಿ ಪೂರ್ಣ ವಿರಾಮ ಬೀಳೋದ್ರೊಳಗೆ ಹಾ. ಈ ಸದಾಶಿವರಾಯರು ಹಾ, ಒಂದು ನಿಂತು ಏನು ಬೇಕಪ್ಪ ಅವ್ನು ಕೇಳಿ ಮುಗಿದೋಡು ಕೊಟ್ಟೆ ಅಂತ ಅದು ಅವ್ರಿಗೆ ಬೇಕು ಬಿತ್ತು ಅವ್ನ ಸಂಬಂಧ ಇಲ್ಲ ಹಾ. ಈ ರೀತಿಯ ದೇವರಿವ ನನಗೆ ಮಾನ್ಯನೇ ಸಾಧ್ಯವೇ ಮರ್ಯಾದೆ ಇಲ್ಲದಿರುವ ಈ ಸಭೆಗೆ ನಾನು ಬಂದದ್ದೇ ತಪ್ಪು ಹ್ಮ್, ಹ್ಮ್. ನಿನ್ನನ್ನು ಕೇಳಲಿಲ್ಲ ನೀನು ಹಾ ಅಂತೇಳಿ ಬಂದಾಯ್ತಲ್ಲ ಒಂದು ಕೇಳುದಲ್ವ ನೀನು ನೀನು ಈ ರೀತಿ ಮಾತಾಡೇ ಜೀವನ ತೆಗೆದೆ ನೀನು ಹಾ ಒಂದದ್ದೇ ಅಪರಾಧ ಅಲ್ಲ ಮರ್ಯಾದೆ ಇಲ್ಲದಿರುವ ಸ್ಥಳದಲ್ಲಿ ಒಂದು ನಿಮಿಷ ನಿಲ್ಲಲಾರೆ ಹೊರಟೆ! ಇನ್ನು ಈ ವರ್ಷ ಸುಧಾರಿಸುವುದಿಲ್ಲ ಹೊರಟು ನಿಂತಾಗ ಒಮ್ಮೆ ನಾನು ನೋಡ್ತಾ ಅಂತ ಮಾಡಿದೆ ಮನೆ ಬಾಗಿಲಿಗೆ ಹೋದಾಗ ಯಜಮಾನಿಗೆ ತಲೆ ಬಿಸಿಲಿರ್ತಾನೆ ಬಂದ ಅತಿಥಿಗಳನ್ನು ಗ್ರಹಿಸುವುದಿಲ್ಲ ತಿರುಗಿ ಹೊರ್ಟೋಯ್! ಸ್ವಲ್ಪ ನಿಲ್ಲಿ ದಯಮಾಡಿ ಕ್ಷಮಿಸಬೇಕು ನನಗೆ ಗೊತ್ತಾಗ್ಲಿಲ್ಲ ಏನೋ ತಲೆ ಬಿಸಿಲಿದ್ದೆ ಅಂತ ಕರೀತಾರೆ ಇವನಿಗೆ ಯಾವ ತಲೆ ಬಿಸಿ ಜೀವಮಾನದಲ್ಲಿ ಇಲ್ಲ ಆದ್ರೂ ಒಂದ್ಸಾರಿ ಕರೀಲಿಲ್ಲ ಅಲ್ಲ ಹೋಗಲಿ ಬಿಡಿ ಹೊರಟೆ! ಸಾಧ್ಯವೇ ಇಲ್ಲ ಹೋಗಿ ಹೋಗ್ತೇನೆ ದೇವೇಂದ್ರ ಮಿಂಚು ಮಿಂಚಿತು ಗುಡುಗು ಗುಡುಗಿತ್ತು ಮಳೆ ಮಾತ್ರ ಬರಲಿಲ್ಲ ನಮ್ಗೆ ಏನಾಯ್ತು ಏನು ಹೋಯ್ತು ಒಂದು ಬಗೆಯಲ್ಲಿ ಹೇಗೆ ನಮ್ಮ ಮಾವನ ಪಡ್ತಾ ನಾವು ದೊಡ್ಡ ಬೀಗು ಉಂಟು. ಕೆಲವರಿಗೆ ಅಭ್ಯಾಸ ಇರ್ತದೆ ಮಾರ್ಗದಲ್ಲಿ ನಡೆದುಕೊಂಡು ಹೋಗುವಾಗ ತಿಳಿಯಾದ ಒಂದು ಕೊಡ ಎನ್ನುವುದು ಕಾಣುತ್ತದೆ ಅದಕ್ಕೊಂದು ಕೊಲ್ಲೆ ಎಸೆದು ಹೋಗುವುದು ವಿಘ್ನ ಸಂತೋಷಿಗಳು ಅಂತ ಕರೀತಾರೆ ನನಗೆ ಹಾಗಾಗಿ ಅವ್ರು ಮಾತಾಡುವಾಗ ಮಧ್ಯೆ ಮಾತಾಡ್ಬೇಕಾ ಸಂಭಾಷಣೆಗೆ ಬದುಕಬೇಕಾ ಬ್ಯಾಡ ಒಂದು ಗೊತ್ತಾಗಿಲ್ಲ. ಮಾಡಿದ್ದು ಒಳ್ಳೇದಾಯ್ತು ಆದ್ರೆ ನಿನಗೂ ಅನಿವಾರ್ಯ ಅಷ್ಟಾದ್ರೂ ಮಾಡಬೇಕು ನೀನು ಮತ್ತೆ ವ್ಯವಸ್ಥಾಪಕರಾದ್ಮೇಲೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ ದೇವ್ರು. ಹೌದಾ ಹಾ, ಕೆಲವು ದೊಡ್ಡ ದೊಡ್ಡ ಕಾರ್ಯಕ್ರಮದಲ್ಲಿ ಆಗುವ ಸಮಸ್ಯೆ ಅದು ಹಾ. ಯಾರನ್ನು ಮಾತಾಡಿಸ್ಬೇಕು ಯಾರನ್ನು ಬಿಡಬೇಕು ಹೇಗ್ ಮಾತಾಡಿಸ್ಬೇಕು ಅದು ಸಮಸ್ಯೆ ಆಗ್ತದೆ ಬಿಡು ಬಾಯಿಗೆ ಬಂದಂತೆ ಮಾತಾಡಿ ಹೋದ ಎಲುಬಿಲ್ಲದ ನಾಲಿಗೆಯಿಂದ ಮನ ಬಂದಂತೆ ಹೊರಬಿದ್ದು ಬಿಟ್ಟರೆ ಮಾತಾಡಿದ್ದಲ್ಲ ಆಡಿದ್ದೆಲ್ಲವೂ ಮಾತು ಅಂತೂ ಆಗುವುದಿಲ್ಲ ಗಡಹುವುದು ಹೊಗಳುವುದು ಅಂತ ಹೇಳ್ತೇವೆ ಹಾಗಂತ ಅಧ್ಯಕ್ಷ ಸ್ಥಾನದಲ್ಲಿ ಕುಳಿತಂತಹ ನನ್ನ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಸುರಿಸಿ ಬಿಟ್ಟ ಹೌದು. ಈಗ ನಾನು ಅದು ಸುಮ್ಮನಿದ್ರೆ ಅದನ್ನು ಒಪ್ಪಿಕೊಂಡ ಹಾಗಾಗ್ತದೆ ಹಾಗಾಗಿ ಅವನ ಆರೋಪಗಳಿಗೆ ಸರಿಯಾದ ಉತ್ತರವನ್ನು ನಾನು ಕೊಡಲೇಬೇಕು ಯಾವ ರೀತಿಯಲ್ಲಿ ಅವ ಹೇಳಿದ್ದದ್ದು ಸ್ಮಶಾನ ಮಾಸಿ ನೀವು ಸ್ನಾನ ಮಾಡೋದಿಲ್ಲ ಸ್ನಾನವಿಲ್ಲ ಜಪಾನುಷ್ಠಾನ ಮೊದಲಿಲ್ಲ ಕೂಗಿ ಬರ್ತೇನೆ ಹೌದಪ್ಪ ಇದನ್ನೆಲ್ಲ ಹೇಳ ಹೇಳ್ತಾನೆ ಆಕ್ಷೇಪ ಮಾಡುವವರಿಗೆ ಬರಗಾಲ ಇಲ್ಲ
ಹಾಗಂತ ಅದರ ನಿಜವಾದ ಅರ್ಥ ಏನು, ಅದರ ವ್ಯಾಪ್ತಿ ಎಷ್ಟು ಎನ್ನುವುದು ಅವರಿಗೆ ಗೊತ್ತಿರುವುದಿಲ್ಲ. ಯಾಕೆಂದ್ರೆ ಅವರು ಇರುವುದು ಬಾವಿಯಲ್ಲಿ ಮಾತ್ರ. ಸಮುದ್ರದ ಆಳ ಏನು ಅಂತ ಅವ್ರಿಗೆ ಗೊತ್ತಿರ್ತದ. ಸ್ನಾನವೆಲ್ಲವು ಯಾಕೆ ಸ್ನಾನ ಬೇಕು? ಪಂಚಭೂತಾತ್ಮಗಳಿಂದಾದಂತಹ ಶರೀರವನ್ನು ಹೊಂದಿದವರಿಗೆ ಸ್ನಾನ ಎನ್ನುವುದು ಬೇಕಾಗ್ತದೆ. ಜಪಾನುಷ್ಠಾನ ಎನ್ನುವುದು ಬೇಕು. ನಾನು ಉದ್ಭವ ಅಲ್ವ, ಅಭವ ಅಲ್ವ, ಸ್ವಯಂಭೂ ಎನ್ನುವ ಹಾಗೆ ಕರೆಸಿಕೊಂಡವ. ನನಗೆ ಸ್ನಾನದ ಅಗತ್ಯತೆ ಉಂಟ. ಇನ್ನು ಸ್ಮಶಾನವಾಸಿ ಬೂದಿಯನ್ನು ಬಡಿದುಕೊಳ್ತಾನೆ. ನಿಜವಾಗಿ ಪ್ರಪಂಚದಲ್ಲಿ ಸ್ಮಶಾನದಷ್ಟು ಪವಿತ್ರವಾದ ಸ್ಥಳ ಮತ್ತೊಂದಿಲ್ಲ. ಶ್ರೀಮಂತ ಬಡವ ಮೇಲು ಕೀಳು ಎನ್ನುವಂತ ಯಾವುದೇ ತಾರತಮ್ಯವಿಲ್ಲದಂತ ಏಕೈಕ ಸ್ಥಳ ಅನ್ನೋದು ಸ್ಮಶಾನ ಮಾತ್ರ ಅಲ್ವಾ? ಅಂತ ಸ್ಥಳದಲ್ಲಿ ನನ್ನ ವಾಸ. ಇನ್ನು ಬೂದಿಯನ್ನು ಬಡಿದುಕೊಳ್ತಾರೆ. ಬೂದಿಗೂ ಭಸ್ಮಕ್ಕೂ ವ್ಯತ್ಯಾಸವೇ ಇಲ್ಲ ಅವನಿಗೆ. ಅವನಿಗೆ ವಾಮಯೂ ಒಂದೇ, ಪಾಯಸವೂ ಒಂದೇ. ಪ್ರಪಂಚದಲ್ಲಿ ಅತಿ ಎತ್ತರವಾದಂತಹ ಬೆಟ್ಟ ಬೆಲ್ಲಿ ಬೆಟ್ಟ ಎನ್ನುವ ಹಾಗೆ ಕರೆಸಿಕೊಂಡಿದೆ. ಸದಾಕಾಲ ಹಿಮಾಚ್ಛಾದಿತವಾಗಿರುವಂತಹ ಪ್ರದೇಶ. ಇಲ್ಲಿ ಚಳಿಯನ್ನು ಉಳಿಯುತ್ತದೆ. ಭಸ್ಮದಿಂದ ಶಾಖೋತ್ಪನ್ನವಾಗ್ತದೆ. ಶೀತ ಪ್ರದೇಶದಲ್ಲಿ ಇರುವವರು ಭಸ್ಮಧಾರಣೆಯನ್ನು ಮಾಡ್ತಾರೆ. ಉಷ್ಣ ಪ್ರದೇಶದಲ್ಲಿರುವವರು ಗೋಪಿ ಚಂದ್ರವನ್ನು ಧರಿಸ್ತಾರೆ. ಗೋಪಿ ಚಂದ್ರನ ದೇಹಕ್ಕೆ ತಂಪನ್ನು ಕೊಡುವಂಥದ್ದು. ಅದರ ಅರ್ಥ ಇವನು ಗೊತ್ತುಂಟ. ಕೈಯಲ್ಲಿ ಶೂಲವನ್ನು ಧರಿಸಿದ್ದಾನೆ. ಯಾಕೆ? 3 ಮೊನಚುಳ್ಳಂತಹ ಶೂಲಕ್ಕೆ ವಿಶೇಷವಾದ ಅರ್ಥವೇ ಉಂಟು. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ 3 ತತ್ವಗಳನ್ನ ಲೋಕಕ್ಕೆ ಸಾರುವುದಕ್ಕೆ ಹೊರಟಂತಹ ನಾನು 3 ಮೊನಚುಳ್ಳಂತಹ ಶೂಲವನ್ನು ಧರಿಸಿದ್ದೇನೆ. ಕುತ್ತಿಗೆಗೆ ಹಾವನ್ನು ಸುತ್ತಿಕೊಂಡಿದ್ದಾನೆ. ಅಲಂಕಾರಕ್ಕೆಲ್ಲ ಸುತ್ತಿಕೊಂಡದ್ದು. ವಕ್ರತೆಯ ಸಂಕೇತ ಅದು. ಅದನ್ನು ನನ್ನ ಅಂಕೆಯಲ್ಲಿ ಇರಿಸಿಕೊಂಡಿದ್ದೇನೆ ಎನ್ನುವುದರ ಅರ್ಥ. ಅವನಿಗೆ ಆಗದೆ ಇದ್ರೆ ನಾನೇನು ಮಾಡು? ಅಸುರರತಿ ಮಾಂಸಾಹಾರಿಗಳು ಅವರೆಲ್ಲವರು ನನ್ನ ಸುತ್ತಲೂ ಕುಣಿತಾರೆ ಎನ್ನುವುದು ಅವನ ಆರೋಪ. ಅವರನ್ನೆಲ್ಲವರನ್ನು ಸ್ವ ಇಚ್ಛೆಯಿಂದ, ಸ್ವತಂತ್ರತೆಯಿಂದ ಪ್ರಪಂಚಕ್ಕೆ ಬಿಟ್ಟರೆ ಪ್ರಪಂಚ ಉಳಿದೀತ ಅಲ್ವಾ? ಹಾಗಾಗಿ ಅವರನ್ನೂ ಕೂಡ ನಾನು ಧರಿಸಿಕೊಂಡವ ಎನ್ನುವಂತಹ ಅರ್ಥಗಳು ಅವನಿಗೆ ಗೊತ್ತಾಗದೆ ಹೋಯಿತು. ದುಷ್ಟರನ್ನು ಒಂದು ಹಂತಕ್ಕೆ ಧರ್ಮದ ಹಾದಿಯಲ್ಲಿ ನಡೆಸುವಂತ ಸಾಮರ್ಥ್ಯ ನಿಮ್ಮದು. ಹಾಗಿರುವಾಗ ನಿಮ್ಮ ಕುರಿತಾಗಿ ತಪಸ್ಸನ್ನಾದ್ರೂ ಮಾಡ್ತಾರೆ ಅಲ್ವಾ? ಹಾಗಿದ್ದಾಗ ಅವನಿಗೆ ಅದರ ಅರ್ಥ ವಿಶೇಷತೆಗಳು ಗೊತ್ತಿಲ್ಲದೆ ಇರುವ ಕಾರಣಕ್ಕಾಗಿ ತನ್ನ ಅಜ್ಞಾನವನ್ನ ತುಂಬಿದ ಸಭೆಯಲ್ಲಿ ಮೆರೆಸಿ ಹೋಗಿದ್ದಾನೆ. ಸರಿ, ಜ್ಞಾನ ಸತ್ರ ಇಲ್ಲಿ ಅವನಿಲ್ಲದೆ ಇರುವುದೇ ಸರಿ. ಯಾಕೆ ಹೇಳು? ಇಲ್ಲಿ ನಡೆಯುತ್ತಿರುವುದು ಜ್ಞಾನ ಸತ್ರ. ಅಜ್ಞಾನಿಗಳಿಗೆ ಸ್ಥಳ ಉಂಟ ಇಲ್ಲಿ ಬೇಕಾ? ಜ್ಞಾನಿಗಳು ಅವ್ರ ತಲೆಯಲ್ಲಿ ಇದ್ದದನ್ನು ಹೋಮಿಸ್ತಾರೆ. ಹೌದು, ಒಬ್ಬನವ ಅವನ ತಲೆಯಲ್ಲಿ ಇದ್ದದನ್ನು ಹೋಮಿಸಿದ ಅಲ್ವಾ? ಆದರೂ ಅನಿವಾರ್ಯತೆಯಿಂದ ಎದ್ದು ನಿಂತು ಗೌರವಿಸಿದ್ದೀರಿ ಅವನನ್ನು. ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದ್ರೆ ಅವನಿಗೊಂದು ಮಾತನ್ನ ನೀವು ಖಂಡಿತವಾಗಿ ಹೇಳಲೇಬೇಕು. ಯಾವ ದೇಶದ ಬರಿಗೀತೋ ಯಾವ ದೇಶದ ಬರಿಗೀತೋ ಎಂದು ಭಾವಯುಕ್ತಿಯುಳು ಯೋಚಿಸುತ್ತ ಎಂದು ಭಾವಯುಕ್ತಿಯುಳು ನಾವು
ಅವನಿಗೆ. ಅವ ಯಾರು ಅಂತ ಕೇಳಿದ್ರೆ ಉತ್ತರ ಉಂಟ, ಯಾವ ದೇಶದ ದೊರೆ ಈತ ಅಲ್ವಾ? ಹೀಗಿರುವಾಗ ಪ್ರಶ್ನಿಸ್ತಾನೆ. ಅಧ್ಯಕ್ಷ ಸ್ಥಾನದಲ್ಲಿರುವಂತಹ ನಾನು ಅವನನ್ನ ಮನ್ನಿಸಬೇಕಿತ್ತು, ಗೌರವಿಸಬೇಕಿತ್ತು ಎನ್ನುವುದು ಅವನ ಮಾತಿನ ಅರ್ಥವಾದರೂ, ಅಧ್ಯಕ್ಷ ಎನ್ನುವ ಶಬ್ದದ ಅರ್ಥವಾದರೂ ಅವನಿಗೆ ಗೊತ್ತುಂಟ. ಅದಿ ಅಕ್ಷ, ಸಭೆಯ ಮೂರನೆಯ ಕಣ್ಣು ಎನ್ನುವ ಹಾಗೆ. ನಾವು ಮನೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಕಾರ್ಯಕ್ರಮದಲ್ಲಿ ವ್ಯವಸ್ಥಾಪಕರನ್ನಾಗಿಯೇ ಕೆಲವು ಜನರನ್ನು ನೇಮಿಸ್ತೇವೆ. ಅಂದ್ರೆ ಬಂದವರನ್ನ ನೋಡಿಕೊಳ್ಳುವುದಕ್ಕೆ ಉಪಚರಿಸುವುದಕ್ಕೂ ಬೇಕಾಗಿ. ಹಾಗಂತ ಮನೆಯ ಯಜಮಾನನೇ ಹೋಗಿ ಮಾತಾಡಿಸುವುದಕ್ಕಾಗುತ್ತದ? ಆಗುವುದಿಲ್ಲ. ಹೀಗಿರುವಾಗ ಬಂದವರು ಬೇಸರ ಮಾಡಿಕೊಂಡು ಹಿಂದೆ ಹೊರಟು ಹೋಗ್ತಾರ. ಅಂದ್ರೆ ಯಜಮಾನನ ಸ್ಥಾನ ಏನು, ಪರಿಸ್ಥಿತಿಗಳೇನು ಎನ್ನುವುದನ್ನು ಅವರು ಅರ್ಥ ಮಾಡಿಕೊಳ್ಬೇಕು. ಪ್ರತಿನಿಧಿಯನ್ನೇ ಯಜಮಾನರು ಕಾಣಬೇಕು ಅಲ್ವೋ? ಹೀಗಿರುವಾಗ ಇವ ಈ ರೀತಿಯಾಗಿ ಆರೋಪಿಸ್ತಾನೆ ಅಂತಾದ್ರೆ ಅವನಿಗೆ ಬುದ್ಧಿ ಉಂಟು ಅಂತ ಹೇಳ್ಬೇಕು, ಮೂರ್ಖ ಅಂತ ಹೇಳ್ಬೇಕು. ಇದು ಹಾಗಿದ್ರು ಒಮ್ಮೆ ಹೀಗಾದದ್ದಕ್ಕೆ ಸೈರಿಸ್ತೇನೆ ನಾನು. ಯಾಕೆ? ಒಮ್ಮೆ ತಪ್ಪಿದಾಗ ಬುದ್ಧಿ ಹೇಳಿ ಅವನನ್ನ ಸರಿದಾರಿಗೆ ತರುವಲ್ಲಿ ಒಂದು ಅವಕಾಶವನ್ನು ಕೊಡುವುದು ಒಳಿತು ಅಲ್ವಾ? ಆದ್ರೂ ನೀವೆಲ್ಲವರೂ ಸಿಕ್ಕಿದಾಗ ಅವನಿಗೆ ಒಂದು ಎಚ್ಚರಿಕೆಯ ಮಾತನ್ನು ಹೇಳಬೇಕಾಗ್ತದೆ. ಸುಮ್ಮನೆ ಹೊಗಳದೆ ನಿಂತು, ಹೌದೌದು, ಬಾಯಿಗೆ ಬಂದಂತೆ ಕಂಡ ಸ್ಥಳದಲ್ಲಿ ಹೋಗಿ ಹೊಗಳಿದ್ರೆ ಬೇಗ ಸಿಕ್ಕಬೇಕಾದಂತ ಗೌರವ ಸಿಗುವುದಿಲ್ಲ. ಇನ್ನು ಎಚ್ಚರಿಕೆಯ ಮಾತನ್ನ ಹೇಳುವುದು ಯಾವ ರೀತಿಯಲ್ಲಿ? ಒಂದು ಮನೆಯಲ್ಲಿ ಶುಭ ಕಾರ್ಯಕ್ರಮ ಎನ್ನುವುದು ನಡೀತಾ ಇರ್ತದೆ. ಕಾರ್ಯಕ್ರಮದ ಯದಾಂತದಲ್ಲಿ ಮನೆಯ ಪುರೋಹಿತನಾದ ಯಜಮಾನನನ್ನ ಕರೆದು, ಕುಟುಂಬದವರನ್ನ ಕರೆದು ಮಂತ್ರಾಕ್ಷತೆ ಕೊಡುವಂತಹ ಪದ್ಧತಿ ಎನ್ನುವುದು ಇರ್ತದೆ. ಆಗ ಮಂತ್ರಾಕ್ಷತೆಯನ್ನ ಕೊಡುತ್ತಾ ಪುರೋಹಿತ ಹೇಳುವಂತಹ ಮಾತು, ಸತ್ಯಾಸತ್ತು ಯಜಮಾನಸ್ಯ ಕಾಮಾಹ. ಸತ್ಯದಿಂದ ಧರ್ಮದಿಂದ ಕೂಡಿದಂತಹ ಮನೆಯ ಯಜಮಾನನ ಕಾಮನೆಗಳು ಈಡೇರಲಿ ಅಲ್ವಾ? ಅಂತ ಕಾಮನೆಗಳು ಸತ್ಯವಾಗಿರ್ಬೇಕು, ಧರ್ಮಯುತವಾಗಿರ್ಬೇಕು, ನ್ಯಾಯಯುತವಾಗಿರ್ಬೇಕು. ಇನ್ನೊಬ್ಬರನ್ನ ಅಥವಾ ಇನ್ನೊಂದು ಶುಭ ಕಾರ್ಯವನ್ನ ಅವಹೇಳನ ಮಾಡಿಯೋ ಅಥವಾ ಅದನ್ನ ಕೆಡಿಸುವುದಕ್ಕೆ ಪ್ರಯತ್ನ ಮಾಡಿಯೋ ಅಥವಾ ಉದ್ದೇಶ ಒಳ್ಳೆಯ ರೀತಿಯಲ್ಲಿ ಇರದೇ ಇರುವಂತಹ ಸಂದರ್ಭದಲ್ಲಿ ಅವನ ಕಾಮನೆಗಳು ಈಡೇರುವುದಕ್ಕಿಲ್ಲ ಎನ್ನುವಂತಹ ಸತ್ಯ ಎನ್ನುವುದು ಅವನಿಗೆ ಗೊತ್ತಾಗಬೇಕು ಅಂತಾದ್ರೆ ಒಂದು ಮಾತನ್ನ ಎಚ್ಚರಿಕೆಯಿಂದ ಹೇಳಿ, ತುಂಬ ಸಹಿಸಿಕೊಂಡಂತಹ ತಾಳ್ಮೆಯ ಕೊನೆಯ ಪರಿಣಾಮ ಎನ್ನುವಂಥದ್ದು ಅನಾಹುತಕ್ಕೆ ಎಡೆ ಮಾಡಿಕೊಡ್ತಾರೆ ಎನ್ನುವಂಥದ್ದನ್ನ ಹೋಗಿ ಹೇಳಿ ಜ್ಞಾನ ಸತ್ಯ ಮುಂದುವರಿಯಲಿದೆ.